ಹೋಗ್ಬಾರೋ ದಾರಿಯಲ್ಲಿ ಅಡುಗಲ್ಲುಗಳು ಸೇರಿ ಮುಳುಗಲ್ಲು ಹಾಸ್ಯಾವ ಪೂರ. ನಾವು ಹೋಗುವಂತಹ ದಾರಿಯಲ್ಲಿ, ನಮ್ಮ ಜೀವನ ಅಂತ ಹೇಳುವಂತಹ ದಾರಿಯಲ್ಲಿ, ಜೀವನ ಎಂಬ ದಾರಿಯಲ್ಲಿ ನಾವು ನಿಜವಾದ ದಾರಿಯಲ್ಲಿ ನಡ್ಕೊಳ್ಬೇಕಾದ್ರೆ ಕಲ್ಲು ಮುಳ್ಳುಗಳು ಯಾವ ರೀತಿ ಬಿದ್ದಿರುತ್ತೋ ಅದರಲ್ಲಿ ನಡ್ಕೊಂಡು ನೋವನ್ನು ಪಡ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿ ಜೀವನ ಅಂತ ಹೇಳುವಂತಹ ದಾರಿಯಲ್ಲಿ ಈ ಮೇಲ್ವರ್ಗದವರು ಏನು ಮಾಡ್ತಾರೆ, ಕಲ್ಲು ಮುಳ್ಳುಗಳನ್ನು ಹಾಸಿ ನಮಗೆ ನೋವನ್ನು ತಂದಿದ್ದಾರೆ. ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಹಗಲಾಗ ಹೊಡೆದಾರ ಟಾರ. ಸ್ವಲ್ಪ ಹೆಚ್ಚಿಗೆ ಬೆಳೀತಾ ಇದ್ದಾನೆ ಕೆಳವರ್ಗದವನು, ಅಥವಾ ಮೇಲಕ್ಕೆ ಉತ್ತುಂಗಕ್ಕೆ ಅವನು ಹೋಗ್ತಾ ಇದ್ದಾನೆ, ಉತ್ತಮ ಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಅವನ ಜೀವನವನ್ನು ಏನು ಮಾಡ್ತಾರೆ, ಹಾಳು ಮಾಡ್ತಾರೆ. ಅವನು ಮೇಲೆ ಹೋಗಲಿಕ್ಕೆ ಬೆಳೀಲಿಕ್ಕೆ ಬಿಡ್ತಾ ಇರಲಿಲ್ಲ. ಹಗಲಾಗ ಹೊಡೆದಾರ ಟಾರ. ಒಂದು ದಾರಿಯನ್ನು ನಾವು ಮಾರ್ಗವನ್ನು ಮಾಡಬೇಕಾದ್ರೆ ಆ ಮಣ್ಣಿನ ಮಾರ್ಗವನ್ನು ಮುಚ್ಚುವುದಕ್ಕೆ ಏನು ಮಾಡ್ತಾಯಿದ್ರು, ಡಾಮರನ್ನು ಹಾಕಿ ಟಾರ್ ಹಾಕ್ತಾಯಿದ್ರು. ಅದೇ ರೀತಿ ನಮ್ಮ ಈ ಒಂದು ಕೆಳವರ್ಗದವರ ಜೀವನದಲ್ಲಿ ಈ ರೀತಿಯ ಜೀವನವನ್ನು ಮುಚ್ಚಿ ಹಾಕ್ತಾಯಿದ್ರು. ಉತ್ತಮ ಮಟ್ಟಕ್ಕೆ ಹೋಗುವಂತಹ ಜೀವನವನ್ನು ಈ ಒಂದು ಟಾರ್ ಹಾಕಿ ಮಾರ್ಗವನ್ನು ಯಾವ ರೀತಿ ಮುಚ್ಚುತ್ತಾ ಇದ್ರು ಭೂಮಿಯನ್ನು, ಅದೇ ರೀತಿ ಆ ದಾರಿಯನ್ನು ಮುಚ್ಚಿದ ಹಾಗೆ ನಮ್ಮ ಜೀವನದ ದಾರಿಯನ್ನು ಇವರು ಟಾರ್ ಹಾಕಿ ಡಾಂಬರು ಹಾಕಿ ಅದೇ ರೀತಿ ಆ ಒಂದು ರೀತಿಯಲ್ಲಿ ನಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಬಾಬಾ ಸಾಹೇಬ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಮುಂದಿನ ಚರಣದಲ್ಲಿ ಏನಿದೆ ನೋಡೋಣ. ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ ತಾಳದಕ್ಕೂ ಮಿತಿಯುಂಟು ಇಲ್ಲಿ. ಎಷ್ಟೊಂದು ಹೊಟ್ಟೆ ಕಿಚ್ಚು ಪಡ್ತಾರೆ ಕೆಳವರ್ಗದ ಮೇಲೆ. ಅವರು ಬೆಳೆಯುವಂತಹ ಹಂತದಲ್ಲಿ ಅವರು ಉತ್ತಮ ಒಂದು ಮಟ್ಟಕ್ಕೆ ಉತ್ತುಂಗಕ್ಕೆ ಹೋಗುವಂತಹ ಒಂದು ಸಮಯದಲ್ಲಿ ಏನು ಮಾಡ್ತಾರೆ, ತುಂಬ ಶೋಷಣೆಯನ್ನು ಮಾಡ್ತಾರೆ. ಕೆಳವರ್ಗದವರ ಮೇಲೆ ಮೇಲ್ವರ್ಗದವರು ಉರಿತಾರ, ಶೋಷಣೆಯನ್ನು ಮಾಡ್ತಾರೆ. ಹಾಗೆ ಎಷ್ಟಂತ ಹರಿತಾರ, ತುಂಬ ನಿಕೃಷ್ಟವಾಗಿ ಒಂದು ಕೆಳವರ್ಗದವರನ್ನು ಕಾಣ್ತಾ ಇದ್ದಾರೆ. ತಾಳದಕ್ಕೂ ಮಿತಿಯುಕ್ತಿ ಇಲ್ಲಿ. ಒಂದು ತಾಳ್ಮೆ ಅಂತ ಹೇಳೋದಕ್ಕೆ ಒಂದು ಮಿತಿ ಅಂತ ಇದೆ. ಎಷ್ಟು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ, ಈ ಒಂದು ಬಡವರ್ಗದವರ ತಾಳ್ಮೆಯನ್ನು ಎಷ್ಟು ಅಂತ ಈ ಒಂದು ಮೇಲ್ವರ್ಗದವರು ಪರೀಕ್ಷೆ ಮಾಡ್ತಾರೆ ಇಲ್ಲಿ. ತಾಳಿಯೂ ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯನಲ್ಲೂ ಬಡಜೀವಿ. ತುಂಬ ತಾಳ್ಮೆಯಿಂದ ತಾಳಿ ಕೊನೆಗೆ ಒಂದು ಚೇಳಿನ ಹಾಗೆ ಅವರಿಗೆ ಕಡಿತಾರೆ, ಕುಟುಕ್ತಾರೆ. ಸಾಮಾನ್ಯನಾಗಿ ಎಷ್ಟು ತಾಳ್ಮೆಯಿಂದ ಅವನು ಕಾಣಬೇಕು, ತಾಳ್ಮೆಯನ್ನು ಮೀರಿ ಅದಕ್ಕೊಂದು ಮಿತಿ ಅಂತ ಇದೆ. ಆ ಒಂದು ಮಿತಿಯನ್ನು ದಾಟಿದ್ರೆ ಅವರು ಕೂಡ ಸುಮ್ಮನೆ ಇರಲಿಕ್ಕೆ ಆಗಲ್ಲ. ನೋವಿನಲ್ಲಿ ಕೂಡ ಚೇಳಿನ ಹಾಗೆ ಅವರಿಗೆ ಕಡಿಯುವಂಥದ್ದು, ನೋವನ್ನು ಅವರಿಗೆ ತರುವಂತಹ ಒಂದು ಕೆಲಸವನ್ನು ಇಲ್ಲಿ ಕೆಳವರ್ಗದವರು ಮಾಡಬೇಕಾಗಿದೆ ಅಥವಾ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ದೊಡ್ಡ ಹುಲಿಯಾಗಿ ಅಥವಾ ಹೆಬ್ಬುಲಿಯಾಗಿ ಅಥವಾ ಸಿಂಹದ ಹಾಗೆ ಗರ್ಜನೆ ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅವರು ಕೆಳವರ್ಗದ ಜನರು. ಅದಕ್ಕೆ ಒಂದು ಚಿಕ್ಕ ಚೇಳಿನ ರೀತಿಯಲ್ಲಿ ಕುಟುಕುವಂಥದ್ದು, ಕಚ್ಚುವಂಥದ್ದನ್ನು ಇಲ್ಲಿ ಮಾಡುವಂಥದ್ದು. ಅಂದರೆ ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಿದಾಗ ಅವರು ಕೂಡ ತುಂಬ ತಾಳ್ಮೆಯಿಂದ ಇದ್ದರೂ ಕೂಡ ಆ ಒಂದು ಮಿತಿಯನ್ನು ದಾಟಿದ್ದಾರೆ. ಆಮೇಲೆ ಅವರಿಗೆ ಚೇಳಿನ ರೂಪದಲ್ಲಿ ಕಡಿಯುವಂತಹ ಕೆಲಸವನ್ನು ಇಲ್ಲಿ ಕೆಳವರ್ಗದವರು ಮಾಡಬೇಕಾಗುತ್ತೆ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಬಾಬಾ ಸಾಹೇಬ. ಹಾಗೆ ಮುಂದಿನ ಚರಣದಲ್ಲಿ ಏನಿದೆ ನೋಡೋಣ. ದುಡಿದುಂಡು ಹುಟ್ಟಿರಲು ಕತ್ತಲಿರುವ ತನಕ ಕೊತ್ತಿಗಳು ಹೊತ್ತಾವ ಜೋರ. ನೋಡಿ, ಇವರು ದುಡಿದೋಕ್ಕೋಸ್ಕರನೇ ಹುಟ್ಟಿರುವಂಥದ್ದು ಕೆಳವರ್ಗದವರು. ಬೆಳಗ್ಗಿನಿಂದ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಕತ್ತಲಾಗುವ ತನಕ ಕೂಡ ಹಗಲೆಲ್ಲ ಏನು ಮಾಡ್ತಾರೆ, ದುಡಿಯುವಂಥದ್ದು. ದುಡಿಮೆ ಇದ್ರೇ ಅವರ ಜೀವನ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಅವ್ರು ದುಡಿದಿಲ್ಲ ಅಂದರೆ ಅವರು ಹೊಟ್ಟೆಗೆ ಏನು ಹಿಟ್ಟು ಸಿಗಲ್ಲ, ಊಟ ಸಿಗಲ್ಲ. ಹೊಟ್ಟೆಪಾಡಿಗಾಗಿ ಅವರು ದುಡಿಲೇಬೇಕಾಗಿತ್ತು. ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಕೊತ್ತಿಗಳು ಹೊತ್ತಾವ ಜೋರ. ಮೇಲ್ವರ್ಗದವರು ಏನು ದುಡಿಮೆ ಮಾಡದೆ ಕೂತಲ್ಲೇ ಒಂದು ದಲಿತರನ್ನ ಶೋಷಣೆ ಮಾಡಿ ಕೆಳವರ್ಗದವರನ್ನ ನಿಕೃಷ್ಟವಾಗಿ ಕಂಡುಬಿಟ್ಟು ಶೋಷಣೆಗೆ ಒಳಗಾಗಿ ಮಾಡಿ ಏನು ಮಾಡ್ತಾ ಇದ್ರು, ಅವರು ದುಡಿಯುವಂಥದ್ದು, ಇವರು ತಿನ್ನುವಂಥದ್ದು. ಇವರು ಕೂತು ತಿಂತಾ ಇದ್ರು. ಕಣ್ಣು ಮುಚ್ಚಿ ಬೆಕ್ಕು ಹಾಲು ಕುಡಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಇಲ್ಲಿ ಕೊತ್ತಿಗಳು ಅಂತ ಹೇಳಿದ್ರೆ ಏನು, ಬೆಕ್ಕುಗಳ ರೀತಿಯಲ್ಲಿ ಇವರು ಏನು ಮಾಡ್ತಾ ಇದ್ರು, ಗರ್ವವನ್ನ, ಅಹಂಕಾರವನ್ನ,
ಮೆರೀತಾ ಇದ್ರು, ಶೋಷಣೆಯನ್ನ ಕೆಳವರ್ಗದವರ ಮೇಲೆ ಮಾಡ್ತಾ ಇದ್ರು. ಈ ಒಂದು ಮೇಲ್ವರ್ಗದವರಿಗೆ ಇಲ್ಲಿ ಕೊತ್ತಿಗಳು ಅಂತ ಹೇಳ್ತಾರೆ. ಇನ್ನೊಂದು ರೀತಿಯಲ್ಲಿ ಕೊತ್ತಿಗಳು ಅಂತ ಹೇಳಿದ್ರೆ ಬೆಕ್ಕುಗಳು ರಾತ್ರಿ ಹೊತ್ತಲ್ಲಿ ಓಡಾಡ್ತವೆ. ಅದೇ ರೀತಿ ಕೆಳವರ್ಗದವರು ಕೂಡ ಏನ್ ಮಾಡ್ತಾ ಇದ್ರು, ಆ ಮೇಲ್ವರ್ಗದವರು ಮಲಗಿದ ಮೇಲೆ ಇವರು ಈ ಒಂದು ಸಮಾಜದಲ್ಲಿ ಹೊರಗಡೆ ಓಡಾಡುವಂಥದ್ದು ಮಾಡ್ತಾ ಇದ್ರು. ಅವರ ಮುಂದೆ ಹಗಲಲ್ಲಿ ಓಡಾಡುವುದಕ್ಕೆ ತಲೆ ಎತ್ತಿ ನಿಂತು ಹೋಗುವುದಕ್ಕೆ ಆಗ್ತಾ ಇರಲಿಲ್ಲ. ಈ ರೀತಿ ಕೂಡ ನಾವು ತಿಳ್ಕೊಳ್ಬಹುದು. ಹಾಗೆ ಕೊತ್ತಿಗಳು ಅಂದ್ರೆ ಕೂತಲ್ಲಿ ಎಲ್ಲವೂ ಕೂಡ ಅವರಿಗೆ ಸಿಗ್ಬೇಕು, ಆ ರೀತಿ ಅವರು ಮೆರೆದಾಡ್ತಾ ಇದ್ರು ಅಂತ ಹೇಳುವಂಥದ್ದು. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಯಾವ ರೀತಿ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಳ್ತೋ, ಈ ರೀತಿ ಇವರು ಕೂಡ ಜೀವನವನ್ನ ಮೇಲ್ವರ್ಗದವರು ನಡೆಸ್ತಾ ಇದ್ರು. ರೊಡಿಗಿದ್ದವರೆಲ್ಲ ಗ್ವಾಡ್ಯಾಗ ಕುಂತಾರ, ಇನ್ನಿಲ್ಲ ನಮ್ಮ ದಾರಿ ದೂರ. ನಮ್ಮ ದಾರಿಯನ್ನು ದೂರ ಇಲ್ಲ, ನಮಗೆ ಉತ್ತಮ ಒಂದು ಜೀವನ ಸಿಗುವಂತಹ ದಿನಗಳು ಹತ್ತಿರ ಬರ್ತಾ ಇದೆ. ರೊಡಿಗಿದ್ದವರೆಲ್ಲ ಅಂದ್ರೆ ಮೆರೆದಾಡಿದವರೆಲ್ಲ, ನಾನೇ ಮೇಲು ಅಂತ ಹೇಳುವಂತಹ ಒಂದು ಜೀವನವನ್ನ ಯಾರು ಮೇಲ್ವರ್ಗದವರು ನಡೆಸ್ತಾ ಇದ್ರು, ಅವರು ಈಗ ಕೆಲವರು ಗ್ವಾಡ್ಯಾಗ ಕುಂತಾರ ಅಂದ್ರೆ ಫೋಟೋದಲ್ಲಿ ಅವರು ಮೆರೆದಾಡಿದ್ರು ಕೂಡ ಅವರಿಗೆ ಕೂಡ ಒಂದಲ್ಲ ಒಂದು ದಿನ ಸಾವು ಬಂದೇ ಬರುತ್ತೆ. ಆ ಮೇಲ್ವರ್ಗದವರು ಕೆಲವರು ಏನ್ ಮಾಡಿದ್ದಾರೆ, ಈಗ ಭಾವಚಿತ್ರವಾಗಿ ಗೋಡೆಯ ಮೇಲೆ ಫೋಟೋ ಆಗಿ ಕುಂತಿದ್ದಾರೆ. ಇನ್ನಿಲ್ಲ ನಮ್ಮ ದಾರಿ ದೂರ, ನಮ್ಮ ಒಳ್ಳೆಯ ದಿನಗಳು, ಸಂತೋಷದ ಜೀವನವನ್ನು ನಡೆಸುವಂತಹ ದಿನಗಳು ಇನ್ನು ಜಾಸ್ತಿ ಹೆಚ್ಚು ದೂರ ಇಲ್ಲ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಕವಿ ಚೆನ್ನಣ್ಣ ವಾಲಿಕಾರ್ರವರು, ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ರವರು ಹೇಳ್ತಾರೆ. ಗ್ವಾಡಿಯಾಗ ಕುಂತಾರ ಅಂತ ಹೇಳಿದ್ರೆ ಇನ್ನೊಂದು ಅರ್ಥದಲ್ಲಿ ಏನ್ ಮಾಡಬಹುದು, ಗೋಡೆಯ ಹಿಂಭಾಗದಲ್ಲಿ ಈ ಬಡವರ್ಗದವರು ಕೆಳವರ್ಗದವರು ಈ ಒಂದು ಮೇಲ್ವರ್ಗದವರ ಶೋಷಣೆಗೆ ಒಳಗಾಗಿ ಭಯಕ್ಕೆ ಒಳಪಟ್ಟು ಆ ಭಯದಿಂದ ಗೋಡೆಯ ಹಿಂಭಾಗದಲ್ಲಿ ಅಡಗಿ ಕುಳಿತಿರ್ತಾರೆ ಅಂತ ಹೇಳುವಂತಹ ಮಾತನ್ನ ಕೂಡ ಇಲ್ಲಿ ನಾವು ತಿಳ್ಕೊಳ್ಬಹುದು. ಹಾಗೆ ಮೇಲ್ವರ್ಗದವರು ಸತ್ತು ಹೋದ ನಂತರ ಅವರು ಫೋಟೋ ಆಗಿ ಯಾರು ನಾನು ಮೇಲು ಅಂತ ಹೇಳುವಂತಹ ಒಂದು ಅಹಂಕಾರದಿಂದ ದರ್ಪದಿಂದ ಶೋಷಣೆಯನ್ನ ಬಡವರ್ಗದವರ ಮೇಲೆ ಮಾಡ್ತಾ ಇದ್ರು, ಅವರು ಕೂಡ ಒಂದಲ್ಲ ಒಂದು ದಿನ ಸತ್ತು ಫೋಟೋದಾಗಿ ಕೂತಿರ್ತಾರೆ. ಕೆಲವರು ಈಗಾಗಲೇ ಕೂತಿದ್ದಾರೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದೋ ಬಾಬಾ ಸಾಹೇಬ. ಮುಂದಿನ ಕೊನೆಯ ಚರಣದಲ್ಲಿ ಏನಿದೆ ನೋಡೋಣ. ಬಾಬಾ ಸಾಹೇಬರೇನೋ ಹುಚ್ಚರಲ್ಲವೇ ಅಲ್ಲ, ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ, ಅಷ್ಟು ಒದ್ದಾಡಿದಕ್ಕೆ ಹಿಂಗೈತೆ ನಮ್ಮ ಬದುಕು, ತಿಳಿಯೀತೆ ಈಗ್ಲಾದ್ರು ತಮ್ಮ. ಬಾಬಾ ಸಾಹೇಬರು ಏನ್ ಮಾಡ್ತಾ ಇದ್ರು, ಹುಚ್ಚರು ಅಲ್ಲ, ಗಾಂಧಿ ಜೊತೆ ಅವರು ಸುಮ್ಮನೆ ಇರಲಿಲ್ಲ, ಅವರು ಹುಚ್ಚರಲ್ಲ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಗಾಂಧೀಜಿಯವರ ಜೊತೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ರಾಷ್ಟ್ರಪಿತ ಅಂತ ಹೇಳುವಂಥದ್ದು, ರಾಷ್ಟ್ರಪಿತ ಅಂತ ಹೇಳಿ ಕರೆಯಿಸಿಕೊಳ್ಳುವವರು ಯಾರು, ಮಹಾತ್ಮ ಗಾಂಧೀಜಿಯವರು. ಅವರ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸ್ವಾತಂತ್ರ್ಯಕ್ಕಾಗಿ ಸಹಾಯವನ್ನ ಮಾಡಿದ್ದಾರೆ, ಹೋರಾಟವನ್ನ ಮಾಡಿದ್ದಾರೆ. ಹಾಗೆಯೇ ನಮ್ಮ ಸಂವಿಧಾನವನ್ನ ಬರೆಯುವುದಕ್ಕೆ, ನಮ್ಮ ಸಂವಿಧಾನ ಲಿಖಿತ ರೂಪದಲ್ಲಿ ಇರುವುದಕ್ಕೆ ಕರಡು ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಸುಮ್ಮನೆ ಅವರು ಗಾಂಧಿ ಜೊತೆ ಇರಲಿಲ್ಲ. ನಮ್ಮ ದಲಿತರಿಗೋಸ್ಕರ, ನಮ್ಮ ದಲಿತರ ಜೀವನದ ಉದ್ಧಾರಕ್ಕೋಸ್ಕರ ಅವರು ಏನ್ ಮಾಡಿದ್ದಾರೆ, ಪ್ರಯತ್ನವನ್ನ ಮಾಡಿದ್ದಾರೆ. ಗಾಂಧಿ ಜೊತೆ ಅವರು ಸುಮ್ಮನೆ ಹುಚ್ಚರಲ್ಲ, ಅವರು ಸುಮ್ಮನೆ ಅವ್ರ ಜೊತೆ ಸೇರಿಕೊಳ್ಳೋಕೆ, ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹಾಗೆ ದಲಿತರಿಗೋಸ್ಕರ ಅವರು ಹೋರಾಟವನ್ನ ಮಾಡಿದ್ದಾರೆ. ಯಾರು, ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಷ್ಟು ಒದ್ದಾಡಿದಕ್ಕೆ ಹಿಂಗೈತೆ ನಮ್ಮ ಬದುಕು, ತಿಳಿಯೀತೆ ಈಗ್ಲಾದ್ರು ತಮ್ಮ. ಅಷ್ಟೊಂದು ಒದ್ದಾಡಿದ್ದಕ್ಕೆ, ದಲಿತರ ಜೀವನಕ್ಕೋಸ್ಕರ, ಅವರ ಒಳ್ಳೆಯ ಜೀವನಕ್ಕೋಸ್ಕರ, ಅವರ ಸ್ವಾತಂತ್ರ್ಯಕ್ಕೋಸ್ಕರ ಯಾರು ಹೋರಾಡಿದ್ರು, ಯಾರು ಒದ್ದಾಡಿದ್ರು, ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಷ್ಟೆಲ್ಲ ಒದ್ದಾಟ ಮಾಡಿದ್ರು. ಯಾರಿಗೋಸ್ಕರ, ದಲಿತರ ಅಥವಾ ಕೆಳವರ್ಗದವರ ಜೀವನಕ್ಕೋಸ್ಕರ. ಅಷ್ಟು ಒದ್ದಾಡಿದ್ರು ಕೂಡ ನಮ್ಮ ಜೀವನ ಈ ಒಂದು ಮಟ್ಟಕ್ಕೆ ಬಂದಿದೆ. ಅವರು ಹೋರಾಟ ನಡೆಸಿಲ್ಲ, ಒಂದು ಪ್ರಯತ್ನವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಕೆಳವರ್ಗದವರ ಅಥವಾ ದಲಿತರ ಜೀವನದ ಸ್ಥಿತಿ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ. ಹಿಂಗೈತೆ, ಅವರು ಇಷ್ಟು ಹೋರಾಟ ಮಾಡಿದ್ದಕ್ಕೆ ಇಷ್ಟಕ್ಕೆ ಇದೆ ನಮ್ಮ ಜೀವನ. ಆದ್ರೆ ಅವ್ರು ಇರ್ಲಿಲ್ಲ ಅಂದ್ರೆ, ಯಾರು ಅವರು ಹೋರಾಟ ನಡೆಸಿಲ್ಲ ಅಂದ್ರೆ ನಮ್ಮ ಜೀವನ ಯಾವ ರೀತಿ ಇರ್ತಾ ಇತ್ತು ಅಂತ ಹೇಳುವಂಥದ್ದನ್ನ ತಿಳ್ಕೋ ತಮ್ಮ ಅಂತ ಹೇಳುವಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು
ಹಾಗ್ಯಾದು ಬಾಬಾ ಸಾಹೇಬ ಅಂದರೆ ನಿನ್ನ ಸಾವಿನ ನಂತರ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾವಿನ ನಂತರ ನಮ್ಮ ಜೀವನ ಮೊದಲಿನ ರೀತಿಯ ಆಗಿದೆ. ಕತ್ತಲಿನ ದಾರಿಯಿಂದ, ಅಂಧಕಾರದಿಂದ ಬೆಳಕಿನ ಒಂದು ಜೀವನಕ್ಕೆ, ಆ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನು ನೀವು ಮಾಡಿದರೂ ಕೂಡ ನಿಮ್ಮ ಸಾವಿನ ನಂತರ ಈ ರೀತಿಯ ಬದುಕು ನಮಗೆ ಆಗಿದೆ ಅಂತ ಹೇಳುವಂತಹ ಮಾತನ್ನು ಇಲ್ಲಿ ಡಾಕ್ಟರ್ ಕವಿ ಯಾರು ಡಾಕ್ಟರ್ ಚೆನ್ನಣ್ಣ ವಾಲಿಕಾರ್ ಅವರು ಮತ್ತೆ ಹೇಳ್ತಾ ಇದ್ದಾರೆ. ತನ್ನ ಕೆಳವರ್ಗದವರ ನೋವನ್ನು, ದಲಿತ ವರ್ಗದವರ ನೋವನ್ನು ಈ ಒಂದು ಕವಿತೆಯ ಮೂಲಕ, ಈ ಒಂದು ಪದ್ಯದ ಮೂಲಕ ನಮಗೆಲ್ಲ ಅರ್ಥ ಮಾಡಿಕೊಟ್ಟಿದ್ದಾರೆ. ಮಕ್ಕಳೇ ಈ ಒಂದು ಪದ್ಯವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.